ಇನ್ನು ವಿಧಾನಸಭೆಯಲ್ಲಿ ಈಗಾಗಲೇ ಕರ್ನಾಟಕ ಸಂಗ್ರಹಣಾ ಅಧಿನಿಯಮವನ್ನು ವಿರೋಧಿಸ್ತಾ ಇರುವಂಥ ಬಿಜೆಪಿ ಅಂದರೆ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಗುತ್ತಿಗೆಗಳಲ್ಲಿ, ಅದನ್ನು ಬಿಜೆಪಿ ನಿರಂತರವಾಗಿ ವಿರೋಧಿಸ್ತಾ ಇದೆ. ಅದೇ ವಿಚಾರಕ್ಕಾಗಿ ಇವತ್ತು ರಾಜಭವನಕ್ಕೂ ಕೂಡ ತೆರಳಿದೆ. ಸದನ ಮುಗಿತಾ ಇದ್ದಂತೆ ಅಂದರೆ ಕಲಾಪ ಮುಕ್ತಾಯವಾಗ್ತಾ ಇದ್ದಂತೆ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯಿಂದ ಬಿಜೆಪಿ ನಾಯಕರು ಪಾದಯಾತ್ರೆ ಮೂಲಕ ಅಥವಾ ನೇರವಾಗಿ ಇಲ್ಲಿಂದ ಜಾಥಾ ಮೂಲಕ ರಾಜಭವನ್ ತಲುಪಿದ್ರು. ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಇನ್ಫ್ಯಾಕ್ಟ್ ಭೇಟಿಗೆ ಅವಕಾಶ ಇಲ್ಲ, ಯಾಕೆಂದರೆ ರಾಜ್ಯಪಾಲರು ನಗರದಲ್ಲಿ ಇಲ್ಲದೇ ಇರುವಂತಹ ಕಾರಣದಿಂದ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ 4% ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೋಬಾರ್ದು, ಇದು ಅಸಂವಿಧಾನಿಕವಾಗಿರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಈಗ ಬಿಲ್ಲನ್ನು ಕಳಿಸಿದ್ರೆ, ನೇರವಾಗಿ ವಿಧಾನಸಭೆಯಿಂದ ರಾಜಭವನಕ್ಕೆ ಬಿಲ್ಲನ್ನು ಕಳಿಸಿದ್ರೆ ಆ ಸಂದರ್ಭದಲ್ಲಿ ಅದನ್ನು ರಿಜೆಕ್ಟ್ ಮಾಡಬೇಕು, ವಜಾ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಮೀಸಲಾತಿಯನ್ನು ರಾಜ್ಯಪಾಲರು ಒಪ್ಪಬಾರ್ದು ಅನ್ನುವಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಕಾನೂನಾತ್ಮಕ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಮೀಸಲಾತಿ ಬಿಲ್ ಏನಿದೆ, ಮುಸಲ್ಮಾನರ ಮೀಸಲಾತಿ ಬಿಲ್ಲು, ಇದು ಈಗಾಗಲೇ ಕಾಂಗ್ರೆಸ್ ಅವರು ದೇಶವನ್ನು 2 ಭಾಗ ಮಾಡಿದ್ದಾರೆ, ಪಾಕಿಸ್ತಾನ ಮಾಡಿದ್ದಾರೆ. ಇಲ್ಲೂ ಕೂಡ ಏನು ಹಿಂದೂಗಳ ಒಂದು ಭಾವನೆಗಳಿಗೆ ಆಘಾತ ಮಾಡಿದ್ದಾರೆ ಮತ್ತು ಹಿಂದೂಗಳೇನು ಕಾಂಟ್ರಾಕ್ಟರ್ಗಳಿದ್ರು, ಹಿಂದುಳಿದವರು, ದಲಿತರು, ಇದರಲ್ಲಿ 4% ತೆಗೆದಿರೋದು ಇದು ಸಂವಿಧಾನ ವಿರೋಧಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡೋಕ್ಕೆ ಅಧಿಕಾರನೇ ಇಲ್ಲ. ಆದರೆ ಇವರು ಕಾಂಗ್ರೆಸ್ ಅವರು ಓಟಿನ ರಾಜಕಾರಣಕ್ಕೋಸ್ಕರ ಓಟ್ ತಗೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆಲ್ಲ, ಮುಸ್ಲಿಮರಿಗೆಲ್ಲ ಫಾರಿನ್ಗೆ ಹೋಗೋಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಶಾದಿ ಮಾಲ್ಗೆ ದುಡ್ಡು ಕೊಟ್ಟಿದ್ದಾರೆ, ಉರ್ದು ಶಾಲೆಗಳಿಗೆ ಕೊಟ್ಟಿದ್ದಾರೆ, ಏನೋ ಅವರು ಹೆಣ್ಮಕ್ಳು ಕರಾಟೆ ಕಲಿಯೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅತ್ಯಾಚಾರ ಆಗ್ತಾ ಇರೋದು, ಲವ್ ಜಿಹಾದ್ ಆಗ್ತಾ ಇರೋದು ಹಿಂದೂ ಹೆಣ್ಣು ಮಕ್ಕಳ ಮೇಲೆ. ಇವರು ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಕರಾಟೆ ಕಲಿಯೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ ಒಂದು ರೀತಿ